ಆಹಾರಕ್ಕೂ ಕಾಲ ಇದೆ, ಮತ್ತು ಆಹಾರ ಎಷ್ಟು ಸತಿ ಮಾಡಬೇಕು ಅನ್ನೋಕ್ಕೂ ಕೂಡ ನಿಯಮ ಇದೆ ಅಂತ. ಮೊದಲು ಅಲ್ಲಿಗೆ ಹೋಗೋಣ. ದಿನಕ್ಕೆ 2 ಸತಿ ಆಹಾರ ತಗೋಬೇಕು ಅಂತ, ಹಗಲು ಒಮ್ಮೆ ಮತ್ತು ರಾತ್ರಿ ಒಮ್ಮೆ ಅಂತ. ಕತ್ಲೆಗೊಂದು ಆಹಾರ, ಬೆಳಕಿಗೊಂದು ಆಹಾರ ಅಂತ. ಮಾಯೆಗೊಂದು ಆಹಾರ, ಪರಬ್ರಹ್ಮಕ್ಕೊಂದು ಆಹಾರ ಹಾಗೂ ಹೇಳ್ಬೋದು ನೀವು ಅದನ್ನು ಅಂತ. ಹಾಗಾಗಿ 2 ಆಹಾರನ ನಮ್ಮ ಪರಂಪರೆ ಹೇಳುತ್ತೆ ಅಂತ. ಈ ನಾವು ತಗೊಳ್ಳೋ ಆಹಾರ ಎಷ್ಟು ಅಂತ ಲೆಕ್ಕನೇ ಇಲ್ಲ ಅಂತ. ಆಗಾಗ ತಿಂತಾ ಇರ್ತೀವಿ ನಾವು, ಗಂಟೆಗೆ 5 ನಿಮಿಷಕ್ಕೆ ತಿಂತಾ ಇರ್ತೀವಿ ನಾವು. ಹೇಗೆ ನಾವು ಆರೋಗ್ಯವಾಗಿ ಇರೋಕ್ಕೆ ಸಾಧ್ಯ? ಆ ಜಠರಾಗ್ನಿ ಹೇಗೆ ಕೆಲಸ ಮಾಡೋಕ್ಕೆ ಸಾಧ್ಯ ಅಂತ. ಉದಾಹರಣೆಗೆ, ನೀವು ಒಲೆ ಮೇಲೆ ಏನು ಬೇಯಕ್ಕೆ ಇಟ್ಟಿದ್ದೀರಿ ಅಂತ ಅಂದ್ಕೊಳ್ಳಿ. ನೀವು ಈಗ ಅಕ್ಕಿ ಬೇಯಕ್ಕೆ ಇಟ್ಟಿದ್ದೀರಿ ಒಲೆ ಮೇಲೆ, ಒಂದು ಸ್ವಲ್ಪ ಬೆಂದಿದೆ, ಮತ್ತೊಂದು ಸ್ವಲ್ಪ ಅಕ್ಕಿ ಹಾಕ್ತೀರಿ ನೀವು, ಆಗೇನಾಗುತ್ತೆ? ಇನ್ನೊಂದು ಸ್ವಲ್ಪ ಬಿಟ್ಟು ಮತ್ತೊಂದು ಸ್ವಲ್ಪ ಅಕ್ಕಿ ಹಾಕ್ತೀರಿ, ಆಗೇನಾಗುತ್ತೆ? ಅಥವಾ ರುಬ್ಬೋ ಸಮಯದಲ್ಲಿ ಒಂದು ಸ್ವಲ್ಪ ರುಬ್ಬಿದ ಮೇಲೆ ಮತ್ತೊಂದು ಸ್ವಲ್ಪ ಹಾಕಿದ್ರೆ ಏನಾಗುತ್ತೆ? ಇನ್ನೊಂದು ಸ್ವಲ್ಪ ರುಬ್ಬಿದ ಮೇಲೆ ಮತ್ತೊಂದು ಸ್ವಲ್ಪ ಹಾಕಿದ್ರೆ ಏನಾಗುತ್ತೆ? ಅದು ಚೆನ್ನಾಗಿ ಆಗಕ್ಕೆ ಸಾಧ್ಯವಾ ಅಂತ. ಒಳಗಡೆ ಒಂದು ಅಗ್ನಿ ಇದೆ. ಆ ಅಗ್ನಿ ನೀವು ಆಹಾರ ಕಳಿಸಿದ್ರೆ ಪಚನ ಮಾಡ್ತಾ ಇರುತ್ತೆ. ಅದು ಮಾಡಿ ಮುಗಿಸೋಕ್ಕಿಂತ ಮುಂಚೆ ಮತ್ತೊಂದಷ್ಟು ಹಾಕಿದರೆ ಅದು ಯಾವ ಥರ ಕೆಲಸ ಮಾಡಬೇಕು ಅದು ಅಂತ. ನೀವು ಮೊದಲು ಕಳಿಸಿದ ಆಹಾರಕ್ಕೆ ತಕ್ಕಂತೆ ಕೆಲಸ ಮಾಡಬೇಕು, ಆಮೇಲೆ ಕಳಿಸಿದ ಆಹಾರಕ್ಕೆ ತಕ್ಕಂತೆ ಕೆಲಸ ಮಾಡಬೇಕು.